ನಮಸ್ಕಾರ. ಭಕ್ತಿ ಬೆಳಕು ಯೂಟ್ಯೂಬ್ ಚಾನೆಲ್ ನೋಡುಗರಿಗೆ ಇವತ್ತಿನ ದಿನ ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ 66 ಕೋಟಿ ಸುವರ್ಣ ನಾಣ್ಯವನ್ನು ಸಿಕ್ಕಾಗ ಆ ನಾಣ್ಯಗಳನ್ನೆಲ್ಲವನ್ನು ರಾಜ್ಯ ಅಭಿವೃದ್ಧಿಗಾಗಿ ಬಳಸ್ರಿ ಅಂತೇಳಿ ಬಸವಣ್ಣನವರು ಆ ಮಹಾಮಂತ್ರಿಗಳಿಗೆ ಆ ಮಹಾರಾಜರಿಗಿನ ಸೂಚಿಸ್ತಾರೆ. ಆ ದೃಶ್ಯ ಆನಂತರ ಬಸವಣ್ಣನವರ ಒಂದು ಮಹಾಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದ ನೋಡೋಣ ಬನ್ನಿ. ಮಹಾಪ್ರಭು ದೊಡ್ಡ ಪೇಟಿಗೆ ತೆಗೆದುಕೊಳ್ಳಿ. ಬರ್ರಿ ಮಹಾರಾಯ ಪೇಟಿಗೆ ಸಿಕ್ತು ಬರ್ರಿ ನೋಡಿ ಬತ್ತಣ್ಣನವ್ರೆ. ಇವು ಯಾವ ನಾಣ್ಯಗಳು? ಆಗಲಿ ಮಹಾಪ್ರಭು. ಇವ್ರು ಯಾವ ನಾಣ್ಯ ಹೇಳ್ತಾರ? ಪಂಡಿತರು ಹೇಳ್ರಿ ಯಾವ ನಾಣ್ಯಗಳು ಹೇಳ್ರಿ. ನೋಡ್ಲಿ ಕರಿ ಬಾರಿ ಅದಾವ, ಬಿಳಿ ಬಾರಿ ಅದಾವ, ಎಲ್ಲ ಕೂಡ್ಯಾವ್ರ. ಮತ್ತೆ ಉದ್ದದ ಲಡ್ಡಿ ರಂಗ ನಾವು ಲಡ್ಡಿ ಚಿಣಿ ಇವು ಸುವರ್ಣ ನಾಣ್ಯಗಳು ಮಹಾಪ್ರಭು. ಸುವರ್ಣ ನಾಣ್ಯಗಳು ಏನಂದ್ರಿ? ಸುವರ್ಣ ನಾಣ್ಯಗಳು. ಅಲ್ಲಿ ಮನ್ಸಣ್ಣವ್ರ ತಿಳಿದ್ರ ಮಂಡ್ಯಾಗ ಮಾತಾಡ್ಬೇಕು. ಹೌದು, ತಿಳಿದಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮಿರಿ ಇರ್ಬೇಕು. ಆದ್ರೆ ನೀವಾದ್ರೂ ನೋಡಿ ಓದಿ ಹೇಳಿ. ನೀವು ಯಾವ ನಾಣ್ಯ ಅಂದ್ರಿ? ಸುವರ್ಣ ನಾಣ್ಯ ಅಂದಿವ್ರಿ. ಚಿನ್ನದ ನಾಣ್ಯ ಮಾರಾಯವ ಅಲ್ಲ, ಬಂಗಾರದ ನಾಣ್ಯಗಳು. ಮಲ್ಲ ನೀನು ಮಾಡಲಿ ಅವು ಬಂಗಾರದ ನಾಣ್ಯಗಳು. ಒಳ್ಳೆಯದು, ಅವುಗಳನ್ನು ಬಸವರಾಜರ ಮನೆಗೆ ಕಳುಹಿಸಿಬಿಡಿ. ಆಗಲಿ ಮಹಾಪ್ರಭು. ಮಹಾಪ್ರಭು, ಇವು ನನ್ನವಲ್ಲ, ಅವನ ಸ್ವತ್ತು. ಇವುಗಳನ್ನು ಮುಟ್ಟಲು ಅನ್ಯರಿಗೆ ಅಧಿಕಾರವಿಲ್ಲ. ನಾವು ಒಟ್ಟ ಹೊಟ್ಟೆ ಮುಟ್ಟಂಗಿಲ್ಲ, ನಾವು ಕೈಲೇ ಇಡಂಗಿಲ್ಲ. ಹೆಂಗ್ ಭೂಗತವಾದ ದ್ರವ್ಯವು ರಾಜ್ಯನದಾಗಿದೆ ಮಹಾಪ್ರಭು, ರಾಜ್ಯನದಾಗಿದೆ. ಮಾಟವಲ್ಲ, ಬಸವಣ್ಣನವರ ಆಟ, ಮಂತಣ್ಣನವರದ ಕಕಮರ್ತಕ ಓಟ. ಕುಳಿತುಕೊಳ್ಳಿ. ಬಸವಣ್ಣನವರು ನಮ್ಮ ನಾಡಿನ ಉನ್ನತಿಗಾಗಿ ಸಾಧಿಸಿಕೊಟ್ಟ 66 ಕೋಟಿ ಸುವರ್ಣ ನಾಣ್ಯಗಳ ವಿಚಾರ ನಮ್ಮೆಲ್ಲರಿಗೆ ಗೊತ್ತಾಗಿದೆ. ನಮಗೂ ಗೊತ್ತಾತ. ಆದರೆ ನಾವು ಈಗ ನಮ್ಮ ನಾಡಿನ ರಾಜರಥವನ್ನು ಸಾಗಿಸುವ ಮುನ್ನಾಲೋಚನೆಯನ್ನು ಮಾಡಬೇಕಾಗಿರುವ ಅಷ್ಟೇ. ಮಂತ್ರಿಗಳೇ, ಪ್ರಜಾಪ್ರಮುಖರೇ, ಇಂದಿನವರೆಗೆ ಕಲ್ಯಾಣ ರಾಜ್ಯದಲ್ಲಿ ಚಿರಶಾಂತಿಯನ್ನುಂಟು ಮಾಡಿದ ಒಂದು ಮಹಾನ್ ವ್ಯಕ್ತಿ ನಮ್ಮ ಕಣ್ಮರೆಯಾಯಿತು. ಅದರಿಂದ ದೇಶಾದ್ಯದ ಚತುರೋಪಾಯವು ಮಾಯವಾಯಿತು. ಅದರಿಂದ ನಮಗಾದ ಅಪಾರ ದುಃಖವು ಮರೆಯದಂತಾಗಿದೆ. ಇನ್ನು ಮುಂದೆ ಈ ಚಾಲುಕ್ಯ ಸಿಂಹಾಸನದ ಮಹಾಮಂತ್ರಿಯ ಸ್ಥಾನವನ್ನು ನಿರ್ವಹಿಸಬಲ್ಲ ಶಕ್ತಿವಂತ ವ್ಯಕ್ತಿಯನ್ನು ಯಾರಾದರೂ ಸೂಚಿಸಿದಲ್ಲಿ ಆ ಬಗ್ಗೆ ವಿಚಾರಿಸಿ ನಿರ್ಣಯಿಸಲಾಗುವುದು. ಹೌದು ಮಹಾಪ್ರಭು, ಹಾಗೆ ಮಾಡಿದರಿಂದಲೇ ರಾಜ್ಯವೇ ಚಿರ ಕಲ್ಯಾಣ ಮಾಡಿದಂತಾಗೋದು ಮಹಾಪ್ರಭು. ಚಿರ ಕಲ್ಯಾಣ ಮಾಡಿದಂತಾಗೋದು. ಯಾರು ಬೇಕಾದರೂ ಸೂಚಿಸಬಹುದು. ಮಂತಣ್ಣನವರೇ, ಮಹಾಪ್ರಭು, ಮೊದಲು ನಿಮ್ಮ ಅಭಿಪ್ರಾಯವಾಗಲಿ. ಮಹಾಪ್ರಭು, ಮೊದಲು ಪ್ರದ್ದರಸರ ಸೂಚನೆ ಆಗಬಹುದು. ಪ್ರಭು, ನಿನ್ನ ಹೆಸರನ್ನು ಸೂಚನೆ ಮಾಡ್ತಿಲ್ಲ. ಇಲ್ಲಾರ್ತಾರ ಅಂತ ಗಣಸರು ಬಹಳ ದೊಡ್ಡ ಸೂರ್ ಮನುಷ್ಯ. ನೀನ್ ಮಾಡುವ ನೀನ ಮಾಡ್ತಿದ್ದ ಪ್ರಭು. ಯಾರ ಸೂಚನೆಯಿಂದಾದರೂ ಪ್ರಜಾ ಕಲ್ಯಾಣವಾಗಬೇಕು. ರಾಜ್ಯ ರಕ್ಷಣೆ ಹೊಣೆ ಮಹಾಮಂತ್ರಿ ಸ್ಥಾನಕ್ಕೆ. ಅಂತ ದೊಡ್ಡ ಅಧಿಕಾರವನ್ನು ವಹಿಸಬೇಕಾದರೆ ಬಹುದಿನ ರಾಜಕಾರಣದಲ್ಲಿ ಅನುಭವ ಪಡೆದಿರಲಿ. ಆ ಭಾರವನ್ನು ಮಂಚಣ್ಣನವರೇ ವಹಿಸಬಲ್ಲರು. ಕಲ್ಯಾಣ ಶೆಟ್ಟರೇ, ನಿಮ್ಮ ಅಭಿಪ್ರಾಯ ಏನೆಂಬುದನ್ನು ಸ್ಪಷ್ಟಪಡಿಸಿರಿ. ನನ್ನದೇನು ಮಹಾಪ್ರಭು,
ಯಥಾ ರಾಜ ತಥಾ ಪ್ರಜ. ತಮ್ಮಿಂದಲೇ ಆ ನಿರ್ಧಾರವಾಗಬೇಕು. ತಮ್ಮ ಕೃಪೆಯಾದರೆ ನಮಗೂ ಮಂತ್ರಿ ಪಟ್ಟವಾಗಬಹುದು. ಆಗ್ತದೆ, ಅದನ್ನು ತಾವು ತಕ್ಕಡೆ ನಾವು ಅಕ್ಕ ಅವ್ರನ್ನ ಮಧುವರಸರೇ, ನಮ್ಮ ಅಭಿಪ್ರಾಯ ಏನೆಂಬುದನ್ನು ಸ್ಪಷ್ಟಪಡಿಸಿರಿ. ಪ್ರಭು, ಮಂಚಣ್ಣನವರೇ ಮಹಾಮಂತ್ರಿ ಸ್ಥಾನಕ್ಕೆ ಯೋಗ್ಯರಾಗಿದ್ದಾರೆ. ಬಸವರಾಜ್, ನಿಮ್ಮ ಅಭಿಪ್ರಾಯವೇನೆಂಬುದನ್ನು ಸ್ಪಷ್ಟಪಡಿಸಿರಿ. ಮಹಾಪ್ರಭು, ಅನುಭವ, ನಿಷ್ಠೆ, ತ್ಯಾಗಗಳಿಂದ ಸಾಮ್ರಾಜ್ಯ ಸೇವೆಯಲ್ಲಿ ಮುಪ್ಪಾದವರಿಗೆ ಅಧಿಕಾರವನ್ನು ಒಪ್ಪಿಸಿದಲ್ಲಿ ಚಾಲುಕ್ಯ ರಾಜ್ಯವು ಚಿರಕೀರ್ತಿ ಮಂಡಿತವಾಗುವುದು ಮಹಾಪ್ರಭು. ಆದ್ದರಿಂದ ಮಂಚಣ್ಣನವರೇ ಮಹಾಮಂತ್ರಿಯಾಗಬೇಕೆಂದು ನನ್ನ ಶಾಂತಿ ಶಾಂತಿ ಶಾಂತಿ. ಬಸವಣ್ಣ, ಪ್ರಜಾವಾಣಿಯು ಮಹಾಮಂತ್ರಿಯ ಸ್ಥಾನಕ್ಕೆ ನಿಮ್ಮನ್ನೇ ಕರೆಯುತ್ತಿದೆ. ನಮ್ಮ ಅಭಿಪ್ರಾಯವಾದರೂ ಹಾಗೇ ಇದೆ. ನಿಮ್ಮ ಅಗಾಧ ಶಕ್ತಿ, ಅಸಮಾನ ಬುದ್ಧಿ, ಅಲೌಕಿಕ ಪ್ರಭಾವಗಳಿಗೆ ಮೆಚ್ಚಿ ನಾವು ನಿಮ್ಮನ್ನೇ ಮಹಾಮಂತ್ರಿಗಳಾಗಿ ನೇಮಿಸಿದ್ದೇವೆ. ನೀವು ಮಹಾಮಂತ್ರಿಗಳಾಗಿ ಪ್ರಜಾ ಕಲ್ಯಾಣ ಮಾಡುವಿರೆಂದು ನಾನು ಆಶಿಸುತ್ತೇನೆ. ಬ್ರಹ್ಮ ಪದವಿಯನ್ವಲ್ಲ, ವಿಷ್ಣು ಪದವಿಯನ್ವಲ್ಲ, ಆ ಮಹಾಪದವಿಯನ ನನಗಿಟ್ಟು ಕರುಣಿಸು. ಬೇಡ ಮಹಾಪ್ರಭು, ನನಗೆ ಯಾವ ಮಹಾಮಂತ್ರಿ ಪದವೂ ಬೇಡ. ಬಸವರಾಜ್, ಪ್ರಜಾರಹಿತ ಈ ಹಿತರಕ್ಷಣೆ ನಿಮ್ಮ ಇದನ್ನಾಗುವುದು. ಪ್ರಭು, ತಮ್ಮ ಪ್ರೀತಿ ವಿಶ್ವಾಸಗಳು ನನ್ನನ್ನು ಮೇಲೆತ್ತಿ ಒಯ್ಯುತ್ತಿವೆ. ಆದರೆ ತಾವು ನನ್ನದೊಂದು ವಿನಂತಿಯನ್ನು ಮಾನ್ಯ ಮಾಡಿದಲ್ಲಿ ನಾನು ತಮ್ಮ ಆಜ್ಞೆಯನ್ನು ತಲೆ ಮೇಲೆ ಹೊತ್ತುಕೊಳ್ಳುವೆನು ಮಹಾಪ್ರಭು, ತಲೆ ಮೇಲೆ ಹೊತ್ತುಕೊಳ್ಳುವೆನು. ಬಸವರಾಜ್, ನಿಮ್ಮ ವಿನಂತಿ ಏನಿದ್ದರೂ ಅದನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಮಹಾಪ್ರಭು, ಮಾನವನ ಆತ್ಮೋನ್ನತಿಯ ಮಾರ್ಗದಲ್ಲಿ ಧರ್ಮ ಬಂದು ನಾನು ಧರ್ಮ ರಕ್ಷಣೆ ಮಾಡುವಲ್ಲಿ ತಮ್ಮಿಂದ ಯಾವ ಆತಂಕವು ಬಾರದಿದ್ದರೆ ನಾನು ಕಲ್ಯಾಣದ ಪ್ರಜಾಸೇವೆಗೆ ನನ್ನ ದೇಹವನ್ನು ಮುಡುಪಾಗಿಡುವನು ಮಹಾಪ್ರಭು, ಮುಡುಪಾಗಿಡುವೆನು. ಬಸವರಾಜ್, ನಿಮ್ಮ ಮಾರ್ಗದಲ್ಲಿ ಯಾವ ಆತಂಕವೂ ಬಾರದು. ಅದಕ್ಕೆ ಸಂಗಮನಾಥನೇ ಸಾಕ್ಷಿ. ಮಂತ್ರಿಗಳು, ಪ್ರಜಾಪ್ರಮುಖರು, ನಮ್ಮ ನಾಡಿನ ಉನ್ನತಿಗಾಗಿ ಶ್ರೀ ಬಸವರಾಜರನ್ನು ಮಹಾಮಂತ್ರಿಗಳಾಗಿ ನೇಮಿಸಿದ್ದೇವೆ. ಮಂಚಣ್ಣನವರೇ, ಮಹಾಪ್ರಭು, ಅಧಿಕಾರ ಮುದ್ರೆ ಕಿರೀಟ ಕಡ್ಗಳನ್ನು ತೆಗೆದುಕೊಂಡು ಬನ್ನಿ. ಮಹಾಪ್ರಭು, ಬನ್ನಿ ಬಸವರಾಜ್, ಮಂತ್ರಿ ಪೀಠವನ್ನು ಅಲಂಕರಿಸಿ. ಆಗಲಿ ಮಹಾಪ್ರಭು. ಇಂದಿನವರೆಗೆ
ಕಲ್ಯಾಣ ರಾಜ್ಯದಲ್ಲಿ ಚಿರಶಾಂತಿಯನ್ನುಂಟು ಮಾಡಿದ ಬಲದೇವ ಮಹಾಮಂತ್ರಿಗಳಂತೆ ಶ್ರೀ ಬಸವರಾಜರ ಪ್ರಜಾನುರಾಗಕ್ಕೆ ಪಾತ್ರರಾಗಲೆಂದು ನನ್ನ ಹಾರೈಕೆ. ಶ್ರೀ ಬಸವರಾಜರಿಗೆ, ಶ್ರೀ ಬಸವರಾಜರಿಗೆ, ಶ್ರೀ ಬಸವರಾಜರಿಂದ, ಶ್ರೀ ಬಸವರಾಜರಿಂದ. ಬನ್ನಿ ಬಸವರಾಜ್, ಹೋಗುವ.